ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ರೀತಿಯಾಗಿ ಮುಂಜಾನೆ ನಾವು ದೇವರ ಸಮ್ಮುಖದಲ್ಲಿ ಸೇರಿ ಬಂದು ದೇವರ ಮಾತುಗಳನ್ನು ಕೇಳಲಿಕ್ಕೆ ದೇವರು ಕೊಟ್ಟ ಒಳ್ಳೆ ಕೃಪೆಗಾಗಿ ಸ್ತೋತ್ರ. ಮುಂದಿರುವ ಸಮಯ ಖಂಡಿತವಾಗ್ಲೂ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಆತನ ಮಾತುಗಳನ್ನು ಲಾಲಿಸೋಣ. ಆತನ ಮೇಲಿರುವ ಭರವಸೆ ನಮಗೆ ಹೆಚ್ಚಾಗಲಿ. ಪ್ರಾರ್ಥನೆಯೊಂದಿಗೆ ವಾಕ್ಯದಾನಕ್ಕಾಗಿ ನಾವು ಹೋಗೋಣ. ಪ್ರೀತಿ ಸ್ವರೂಪನಾದ ತಂದೆಯ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಈ ಬೆಳಗಿನ ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳಲಿಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಆಗಿದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ಈ ಒಂದು ದಿನವೂ ಕೂಡ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿರುವಂಥ ವಿಷಯದ ಕುರಿತು ನಮಗೆ ತಿಳಿಯಪಡಿಸಿರಿ. ನೀವೇ ನಮ್ಮನ್ನು ನಡೆಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನೀವು ನಮ್ಮೊಂದಿಗೆ ಮಾತಾಡುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಇನ್ನಷ್ಟು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ಈ ಒಂದು ದಿನ ನಾವು ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಜೀವಿಸಬೇಕು, ಹೇಗೆ ನಿನ್ನೊಂದಿಗೆ ಆಗಿರಬೇಕು ಎನ್ನುವುದರ ಕುರಿತು ನಮ್ಮೊಂದಿಗೆ ಪ್ರತಿ ಕ್ಷಣ ಮಾತಾಡಿದ್ದಿ. ಈ ಮುಂಜಾನೆ ವೇಳೆಯಲ್ಲೂ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ ಎಂಬ ಭರವಸೆ ನಿಮಗಿದೆಯೋ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮೆಲ್ಲರಿಗೂ ಒಂದು ಭರವಸೆ ಇದೆ, ಅದನ್ನು ಮತ್ತಷ್ಟು ಕೂಡ ನಾವು ದೃಢಪಡಿಸಿಕೊಳ್ಳೋಣ. ಕಾರಣ ಯೇಸು ಕ್ರಿಸ್ತನು ನಮ್ಮ ಸಂಗಡ ಯಾವಾಗಲೂ ಇರುವಾತನಾಗಿರ್ತಾನೆ. ಆತನು ನಮ್ಮ ಸಂಗಡ ಇರ್ತೇನೆಂಬುದಾಗಿ ಒಂದು ಬಾರಿ ವಾಗ್ದಾನ ಮಾಡುವುದಾದ್ರೆ ನಮ್ಮ ಸಂಗಡ ಖಂಡಿತವಾಗ್ಲೂ ಇರ್ತೇನೆ. ಅಧಿಕಾರವಾಗಿರುವಂಥ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಡೆದಾಗಿ ಆಜ್ಞೆಯನ್ನು ಕೊಟ್ಟು ಮಾತಾಡಿ ಅವರೊಂದಿಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಹಾಗಾದ್ರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆಂಬುದಾಗಿ ಹೇಳಿದ ಕರ್ತನು ಎಲ್ಲಾ ಸಮಯ ನಮ್ಮ ಸಂಗಡ ಇದ್ದಾನೆ. ಆದ್ರೆ ಆ ಚಿಂತೆ ನಮಗಿರ್ಬೇಕು. ದೇವರು ನಮ್ಮ ಸಂಗಡ ಇದ್ದಾನೆ, ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬ ಚಿಂತೆ ನಮ್ಮನ್ನು ಎರಡು ಎಚ್ಚರಿಕೆಯಲ್ಲಿ ನಡೆಸ್ತದೆ. ಒಂದು, ಪಾಪ ಮಾಡದೆ ಎಚ್ಚರಿಕೆ ಆಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಎರಡು, ಆತನಿಗೆ ಭಯಪಟ್ಟು ಆತನಲ್ಲೇ ಭರವಸೆ ಇಡ್ಲಿಕ್ಕೆ ನಮಗೆ ಸಹಾಯವಾಗ್ತದೆ. ಒಂದನೇದಾಗಿ, ಆತನು ನಮ್ಮ ಸಂಗಡ ಇರುವುದಾದ್ರೆ ಪಾಪ ಮಾಡುವಂತ ಆ ಸ್ವಭಾವ ನಮ್ಮಲ್ಲಿ ಎಂದಿಗೂ ಇರಲ್ಲ. ಕಾರಣ ಆತನು ನಮ್ಮ ಸಂಗಡ ಇರುವುದರಿಂದ ಪಾಪವನ್ನ ಮಾಡದೆ ಎಚ್ಚೆತ್ತುಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ, ನಮಗೆ ಆತನು ಸಂಗಡ ಇದಾನಲ್ಲ ಎಂಬ ಧೈರ್ಯ ಯಾವಾಗಲೂ ನಮಗೆ ಉಂಟಾಗುವಂಥದ್ದಾಗಿರ್ತದೆ. ಅದರಿಂದ ಆತನು ನಮ್ಮ ಸಂಗಡ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿರೋದಾದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಆತನು ನಮ್ಮ ಸಂಗಡಿಗನಾಗಿದ್ದೇ ಇರ್ತಾನೆ. ಖಂಡಿತವಾಗ್ಲೂ ಆತನು ನಮ್ಮ ಜೊತೆಗಾರನಾಗಿರ್ತಾನೆ. ಆದ್ರೆ ನಾವು ತಿಳಿದುಕೊಳ್ಬೇಕು ಆತನು ನಮ್ಮ ಸಂಗಡಿಗನಾಗಿದ್ದಾನಲ್ಲ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದಾಗೆ ಸಮುದ್ರದ ಪ್ರಯಾಣದಲ್ಲಿ ಅವರು ಹೋಗುವಾಗ ಅವರು ಮಾತ್ರ ಹೋದ್ರು, ಅವರು ಗುಂಪಾಗಿ ಹೋದ್ರು. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಇರಲಿಲ್ಲ. ಆದ್ರೆ ಅವರಿಗೆ ಒಂದು ಸಮಸ್ಯೆ ಎದುರಾಗಿ ಬಂದಾಗ ಅಲ್ಲಿ ತಕ್ಷಣ ಯೇಸು ಸ್ವಾಮಿ ಅವರ ಸಮಸ್ಯೆಗೆ ಸ್ಪಂದಿಸಿದ್ರು. ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅವರನ್ನ ಕೈ ಬಿಟ್ಟು ಎಂದಿಗೂ ಹೋಗಲ್ಲ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮತ್ತೊಂದು ಮಾತನ್ನ ಹೀಗೆ ಬರೆದಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ: ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಸ್ವಾಮಿ ಹೇಳಿದ ಮಾತು, ನಾನು ನಿಮ್ಮನ್ನ ಅನಾಥರಾಗಿ ಬಿಡಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಅಂದ್ರೆ ಎಲ್ಲೇ ಹೋದ್ರೂ ಕೂಡ ಅವರ ಸಂಗಡ ಇರ್ಲಿಕ್ಕೆ ಯೇಸು ಸ್ವಾಮಿ ಯಾವಾಗ್ಲೂ ಸಿದ್ಧವಾಗಿದ್ರು. ಹಾಗಾದ್ರೆ ಈಗಲೂ ಕೂಡ ನಿಮ್ಮ ಸಂಗಡಲ್ಲೂ ದೇವರಿದ್ದಾರೆ. ನಿಮ್ಮ ಸಂಗಡಲ್ಲೂ ನಿಮ್ಮನ್ನು ಒಬ್ಬಂಟಿಕರಾಗಿ ಬಿಟ್ಟಿಲ್ಲ. ನೀವು ಅಂದ್ಕೊಂಡಿರ್ಬೋದು, ನಾನು ಒಬ್ಬಂಟಿಕನಾಗಿ ಬಿಟ್ಟೆ, ನನಗೆ ಯಾರು ಜೊತೆಯಲ್ಲಿಲ್ಲ, ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಪ್ರೀತಿಸಿದವರೆಲ್ಲ ಕೈ ಬಿಟ್ಟು ಹೋದ್ರು, ಯಾರು ನನ್ನ ಸಂಗಡಿಗರಾಗಿಲ್ಲ, ತಂದೆ ತಾಯಿಗಳು ಕೂಡ ನನ್ನ ತೊರೆದು ಬಿಟ್ರು, ಸ್ನೇಹಿತರು ನನ್ನನ್ನು ತೊರೆದು ಬಿಟ್ರು, ಬಂಧು ಮಿತ್ರರು ನನ್ನ ತೊರೆದು ಬಿಟ್ರು, ಯೇಸು ಸ್ವಾಮಿಯು ಕೂಡ ನನ್ನನ್ನು ಕೈ ಬಿಟ್ಟಿರ್ಬೋದು ಎಂಬ ಅನಿಸಿಕೆ ನಿಮಗಿರ್ಬೋದು. ಆದ್ರೆ ಎಲ್ಲರೂ ಕೈ ಬಿಟ್ಟ ಪಕ್ಷದಲ್ಲಿ ಯೇಸು ಸ್ವಾಮಿ ಕೂಡ ನಿಮ್ಮನ್ನ ಕೈ ಬಿಟ್ಟಿಲ್ಲ. ಆತನು ನಿಮ್ಮನ್ನ ಕೈ ಹಿಡಿದಿದ್ದಾನೆ. ಆತನು ನಿಮ್ಮನ್ನ ಕೈ ಹಿಡಿದು ಎಲ್ಲರ ಹಾಗೆ ತಿರಸ್ಕಾರ ಮಾಡಿದ ಎಲ್ಲರ ಮುಂದೆ ಮೇಲೆತ್ತಿ ನಿಮ್ಮನ್ನ ಮಾನಿಸ್ಲಿಕ್ಕೂ ನಿಮ್ಮನ್ನ ಘನಪಡಿಸ್ಲಿಕ್ಕೂ ಆತನು ಸಿದ್ಧವಾಗಿದ್ದಾನೆ. ಯಾಕೆಂದ್ರೆ ಆತನು ನಿಮ್ಮ ಸಂಗಡಿಗನು, ನಿಮ್ಮ ಜೊತೆಯಲ್ಲೇ ಇರುವವನು.
ಆ ಧೈರ್ಯ ನಿಮಗಿರಲಿ. ಖಂಡಿತವಾಗ್ಲೂ ಎಲ್ಲರೂ ಕೈ ಬಿಟ್ಟು ಹೋದ ನಿರಾಶೆ ನಿಮಗಿರ್ಬೋದು, ಆದರೆ ಯೇಸು ಸ್ವಾಮಿ ಕೂಡ ಕೈ ಬಿಡ್ತಾನೆ, ಕೈ ಬಿಟ್ಟಿದ್ದಾನೆ ಎಂಬ ಚಿಂತೆ ಎಂದಿಗೂ ಬರಬಾರ್ದು. ಆತನು ಎಲ್ಲರೂ ಕೈ ಬಿಟ್ಟಾಗ ಸೇರಿಸಿಕೊಂಡು ನಿಮ್ಮ ಜೊತೆಯಲ್ಲಿರುವ ದೇವರಾಗಿದ್ದಾನೆ. ದಾವೀದನು ತನ್ನ ಅನುಭವದೊಂದಿಗೆ ಕೀರ್ತನೆಯಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ. 27ನೇ ಕೀರ್ತನೆ ಅದರ 10ನೇ ವಚನದಲ್ಲಿ ಹೀಗೆ ಬರೆಯಲು, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಹಾಗಾದ್ರೆ ಯಾರೆಲ್ಲ ತೊರೆದು ಬಿಟ್ಟರು ಕರ್ತನು ನಮ್ಮನ್ನೆಂದಿಗೂ ತೊರೆದು ಬಿಡಲ್ಲ, ಆತನು ಸೇರಿಸಿಕೊಳ್ತಾನೆ. ದಾವೀದನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ತಮ್ಮ ಬಂಧು ಮಿತ್ರರು, ತಮಗಿರುವಂಥ ಗ್ರಾಮಸ್ಥರು, ತನ್ನ ಸ್ವಂತ ಜನರೆಲ್ಲರೂ ತೊರೆದು ಬಿಟ್ಟರು. ಆದರೆ ಎಲ್ಲರ ಪಕ್ಷದಲ್ಲಿ ಯೇಸು ಸ್ವಾಮಿ ಕೂಡ ಆತನನ್ನು ತೊರೆದು ಬಿಟ್ಟಿಲ್ಲ, ಆತನನ್ನು ಸೇರಿಸಿಕೊಂಡನು. ಅದಕ್ಕೆ ದಾವೀದನ ತನ್ನ ಅನುಭವದೊಂದಿಗೆ ಹೇಳ್ತೇನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ರೇನು, ಯೆಹೋವನು ಅಂದರೆ ಕರ್ತನು ನನ್ನನ್ನು ಸೇರಿಸಿಕೊಂಡಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಎಲ್ಲರೂ ತಳ್ಳಿ ಬಿಟ್ಟಾಗ ಕರ್ತನು ನಮ್ಮನ್ನು ತಳ್ಳಿ ಬಿಡಲ್ಲ, ನಮ್ಮನ್ನು ಸೇರಿಸಿಕೊಳ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ನಿಮಗಾಗಿ ಇದ್ದಾರೆ, ನಿಮ್ಮೊಂದಿಗಿದ್ದಾರೆ, ನಿಮ್ಮನ್ನು ಬಲಪಡಿಸ್ಲಿಕ್ಕಿದ್ದಾರೆ, ನಿಮಗೆ ಧೈರ್ಯ ತುಂಬಲಿಕ್ಕಿದ್ದಾರೆ. ನಾವು ಸತ್ಯವೇದವನ್ನ ಓದಿ ನೋಡೋದಾದ್ರೆ ಅನೇಕರೊಂದಿಗೆ ಯೇಸು ಸ್ವಾಮಿ ಈ ರೀತಿಯಾಗಿ ಮಾತಾಡಿದ್ದಾರೆ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ಸೇರಿಸಿಕೊಳ್ತೇನೆ, ನಾನು ನಿನ್ನನ್ನು ಎಂದಿಗೂ ತೊರೆದು ಬಿಡಲ್ಲ ಎಂಬುದಾಗಿ ವಾಗ್ದಾನ ಮಾಡಿ ಸತ್ಯವೇದದಲ್ಲಿ ಅನೇಕರ ಜೊತೆಯಲ್ಲಿ ನಿಂತದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಶಿಷ್ಯರಲ್ಲಿ ಒಬ್ಬನಾದಂಥ ಯೋಹಾನನು, ಅಪೋಸ್ತಲನಾದ ಯೋಹಾನನು ಕರ್ತನ ಸಾಕ್ಷಿಯಾಗಿ ಕರ್ತನ ಸೇವೆ ನಿಮಿತ್ತ ಪದ್ಮೋಸ್ ದ್ವೀಪಕ್ಕೆ ಗಡಿಪಾರು ಮಾಡಲ್ಪಟ್ಟಾಗ, ಅಂದರೆ ಏಕಾಂಗಿಯಾಗಿ ಆ ಪದ್ಮೋಸ್ ದ್ವೀಪದಲ್ಲಿ ಉಳಿದಾಗ ಕರ್ತನು ಆತನೊಂದಿಗೆ ಮಾತಾಡಿ ಆತನು ಇರುವ ಸ್ಥಳಕ್ಕೆ ಹೋಗಿ ಆತನನ್ನು ಧೈರ್ಯಪಡಿಸಿ ಆತನೊಂದಿಗೆ ಈ ರೀತಿಯಾಗಿ ಕರ್ತನು ಮಾತಾಡಿ ಹೇಳ್ತಾ ಇದ್ದಾರೆ, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಅಪೋಸ್ತಲನಾದ ಯೋಹಾನನೊಂದಿಗೆ ಗಡಿಪಾರು ಮಾಡಲ್ಪಟ್ಟ ಆ ಪದ್ಮೋಸ್ ದ್ವೀಪದಲ್ಲೊಂದಿಗೆ ಹೋಗಿ ಕರ್ತನ ಏನ್ ಮಾಡ್ತಾ ಇದ್ದೇನೆ, ನಾನು ಮೊದಲನೆಯವನು ಕಡೆಯವನಾಗಿದ್ದೇನೆ, ಸದಾ ಜೀವಿಸುವವನಾಗಿದ್ದೇನೆ, ನೀನು ಹೆದರಬೇಡ ಎಂಬುದಾಗಿ. ಹಾಗಾದ್ರೆ ಯಾರು ಇಲ್ಲ ಎಂಬುದಾಗಿ ಅಪೋಸ್ತಲನಾದ ಯೋಹಾನನು ಚಿಂತಿಸಿದ. ಆತನನ್ನ ಕೈ ಬಿಟ್ಟರು ಎಂಬುದಾಗಿ ಚಿಂತನೆ ಮಾಡ್ದ. ಈ ಪದ್ಮೋಸ್ ದ್ವೀಪದಲ್ಲಿ ನನ್ನ ಜೀವನ ಕೊನೆಯಲ್ಲ ಎಂಬುದಾಗಿ, ಕೊನೆ ಆಗ್ತದಲ್ಲ ಎಂಬುದಾಗಿ ಚಿಂತೆ ಮಾಡ್ದ. ಆದ್ರೆ ಕರ್ತನು ಆತನಿರುವ ಸ್ಥಳಕ್ಕೆ ಇಳಿದು ಬಂದು ಹೇಳ್ತಾ ಇದ್ದೇನೆ, ಹೆದರಬೇಡ ಎಂಬುದಾಗಿ. ಹಾಗಾದ್ರೆ ನೀನು ಕೂಡ ಅನೇಕರಿಂದ ಕೈ ಬಿಡಲ್ಪಟ್ಟು, ಅನೇಕರಿಂದ ತಳ್ಳಲ್ಪಟ್ಟು, ಈಗ ಪದ್ಮೋಸ್ ಅನುಭವದಲ್ಲಿ ಯಾರು ಜೊತೆಗಿಲ್ಲದೆ ಬರೀ ಭಯದ ವಾತಾವರಣದಲ್ಲಿ ಏಕಾಂಗಿಯಾಗಿ ಉಳಿದಿರ್ಬೋದು. ಆದರೆ ನಿನ್ನ ಸಂಗಡ ಇರುವ ಸ್ಥಳದಲ್ಲೇ ಬಂದು ನಿನ್ನೊಂದಿಗೆ ಮಾತಾಡುವ ಕರ್ತನಿದ್ದಾನೆ. ಆತನ ಮಾತಿಗೆ ನೀನು ಕಿವಿಗೊಡುವುದಾದ್ರೆ ನಿನ್ನನ್ನು ಧೈರ್ಯಪಡಿಸಿ ನೀನಿರುವ ಸ್ಥಳದಲ್ಲಿ ಆತನಿಗಾಗಿ ಜೀವಿಸುವ ಹಾಗೆ ಆತನು ಬಲಪಡಿಸುವನಾಗಿದ್ದಾನೆ. ಮತ್ತೊಂದು ಕಡೆ ಇನ್ನೊಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಕರ್ತನು ಕೂಡ ಅಲ್ಲಿ ಮಾತಾಡಿ ಯೆಶಾಯನ ಮೂಲಕ ಹೇಳ್ತಾ ಇದ್ದಾನೆ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಸುಮ್ಮನೆ ಹೇಳಿ ಇರುವ ದೇವರಲ್ಲ. ನಿನಗೆ ಬೇಕಾದ ಸಹಾಯವನ್ನ, ನಿನಗೆ ಬೇಕಾದ ಧೈರ್ಯವನ್ನ, ನಿನಗೆ ಬೇಕಾದ ಎಲ್ಲ ಸಮಾಧಾನ ಸಂತೋಷವನ್ನ ಕೊಟ್ಟು ನಿನ್ನನ್ನು ಧೈರ್ಯಪಡಿಸಿ ಮುನ್ನಡೆಸುವ ಕರ್ತನಾಗಿದ್ದಾನೆ. ಒಂದು ಬಾರಿ ಅಪೊಸ್ತಲನಾದ ಪೌಲನು ಕೊರಿಂಥ್ಯ ಪಟ್ಟಣಕ್ಕೆ ಹೋಗಿ ಸೇವೆ ಮಾಡ್ತಾ ಇರಬೇಕಾದ್ರೆ ಅನೇಕ ವಿರೋಧತ್ವ ಆ ಕೊರಿಂಥ್ಯ ಪಟ್ಟಣದಲ್ಲಿ ಆತನಿಗೆ ಬಂದಾಗ ಆತನು ನಿರಾಶೆ ಪಡ್ತಾನೆ. ನಿರಾಶೆ ಅಂದ್ರೆ ಇನ್ನು ಮುಂದೆ ನಾನು ಈ ಪಟ್ಟಣದಲ್ಲಿ ಸೇವೆ ಮಾಡಲ್ಲ, ಕಾರಣ ನನಗೆ ಸಾಕಾಯಿತು, ನನ್ನ ಸ್ವಂತ ಜನರೇ ನನ್ನನ್ನು ನಿಂದಿಸಿ ಮಾತಾಡಿದ್ರಲ್ಲ ಎಂಬುದಾಗಿರುವಂಥ ನಿರಾಶೆ ಆ ಪೌಲನ ಜೀವಿತದಲ್ಲಿ ಬಂದು ಒಂದು ತೀರ್ಮಾನ ಮಾಡ್ಕೊಳ್ತೇನೆ, ನಾನು ಸಾಕು, ಇಷ್ಟು ಸೇವೆ ಮಾಡಿದ್ದು, ಇನ್ನು ಮುಂದೆ ಈ ಪಟ್ಟಣದಲ್ಲಿ ನಿಲ್ಲೋದು ಬೇಡ, ನಾನು ಹೋಗ್ಬಿಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಆ ಪಟ್ಟಣವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ಆ ಪಟ್ಟಣದಲ್ಲಿ ಮಲಗಿರುವಾಗ ಪೌಲನೊಂದಿಗೆ ಕರ್ತನು ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು ಅದರ 18ನೇ ಅಧ್ಯಾಯ ಅದರ 9ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಪೌಲನಿಗೆ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿರುವಂಥ ಧೈರ್ಯವನ್ನ ಕರ್ತನು ಕೊಡುವುದನ್ನು ನಾವು ನೋಡ್ತೇವೆ. ಅನೇಕರು ನಮ್ಮ ಧೈರ್ಯವನ್ನು ಕೆಡಿಸುವಾಗ, ಅನೇಕರು ನಮ್ಮನ್ನು ಕೈ ಬಿಟ್ಟು ಹೋಗಿ ನಿರಾಶೆಗೆ ತಳ್ಳುವಾಗ, ಅನೇಕರು ನಮ್ಮ ಜೊತೆ ನಿಲ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ನಮ್ಮನ್ನು ಕೈ ಬಿಟ್ಟು ಹೋಗುವಾಗ ಪೌಲನೊಂದಿಗೆ ದೇವರು ಹೇಳುವ ಮಾತು, ನಾನು ನಿನ್ನೊಂದಿಗಿದ್ದೇನೆ, ನೀನು ಹೆದರಬೇಡ ಎಂಬುದಾಗಿ. ಹಾಗಾದರೆ ನನ್ನೊಂದಿಗೂ ನಿಮ್ಮೊಂದಿಗೂ ಒಂದು ವಾಗ್ದಾನವನ್ನು ಕರ್ತನು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ ಹೆದರಬೇಡ, ಕಾರಣ ನಾನು ನಿನ್ನೊಂದಿಗಿದ್ದೇನೆ. ಹಾಗಾದರೆ ನಿಮ್ಮ ಹೃದಯದಲ್ಲಿ ಒಂದು ಚಿಂತೆ ಇರಬೇಕು, ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ ಎಂಬ ಇರುವ ಭರವಸೆ ನನಗಿದೆಯೋ ಎಂಬುದಾಗಿ ನಿಮ್ಮನ್ನು ನೀವು
ಪರೀಕ್ಷೆ ಮಾಡಿಕೊಳ್ಳಿ. ಆತನು ಖಂಡಿತವಾಗ್ಲೂ ನಿಮ್ಮ ಸಂಗಡ ಇದ್ದಾನೆ. ಆತನಿದ್ದಾನೆ ಎಂಬ ಭರವಸೆ ನಿಮಗೆ ಹೆಚ್ಚಾಗುವುದಾದರೆ ಯಾವುದರ ಮೇಲೆ ಭಯ ಬೇಡ, ಯಾವುದರ ಮೇಲೆ ಚಿಂತೆ ಬೇಡ, ಯಾವುದರ ಮೇಲೆ ಕಳವಳ ಬೇಡ. ಆತನು ನಿಮ್ಮನ್ನು ದಾರಿ ನಡೆಸ್ತಾನೆ. ಏನೇ ಸಮಸ್ಯೆಗಳು ಎದುರಾದ್ರು, ಏನೇ ಪರಿಸ್ಥಿತಿಗಳು ಬಂದರೂ ಆತನು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆತನು ನಿಮ್ಮನ್ನು ಬಲಪಡಿಸ್ತಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿ ಆತನು ನಿಮ್ಮನ್ನು ಕೈ ಹಿಡಿದು ಎಲ್ಲ ವಿಷಯಗಳಲ್ಲಿ ಜಯ ಕೊಟ್ಟು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿದ್ದೀರಿ. ದೇವರೇ, ನೀವು ನಮ್ಮೊಂದಿಗೆ ಇದ್ದೀರಿ ಎಂಬ ಭರವಸೆ ನಮಗೆ ಹೆಚ್ಚಾಗಿದೆ ಸ್ವಾಮಿ. ಅದರಲ್ಲಿ ಕರ್ತನೆ, ನಾವು ದೃಢವಾಗಿ ನಿಂತು ನೀವು ನಮ್ಮೊಂದಿಗೆ ಇರುವುದರಿಂದ ಎಲ್ಲ ವಿಷಯಗಳ ಮೇಲೆ ಜಯ ಸಿಗುತ್ತದೆ ಎಂಬುದಾಗಿ ದೃಢವಾಗಿ ನಂಬಿ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ಅನೇಕರು ನನ್ನನ್ನು ಕೈ ಬಿಟ್ಟರು, ಅನೇಕರು ತಳ್ಳಿಬಿಟ್ಟರು, ಅನೇಕರು ನಿಂದಿಸಿದರು, ಅನೇಕರು ಅವಮಾನ ಪಡಿಸಿದರು. ಆದರೆ ನೀನು ಮಾತ್ರ ನನ್ನ ಸಂಗಡಿಗನಾಗಿದ್ದು ನನ್ನನ್ನು ಇದುವರೆಗಳ ಕಾಲ ನಡೆಸಿದ್ದಿ. ಮುಂದೆಯೂ ನೀನೇ ನಡೆಸಬೇಕೆಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನೇ ಒಪ್ಪಿಸ್ತೇವಪ್ಪ. ನೀವು ನಮ್ಮನ್ನು ಬಲಪಡಿಸಿರಿ. ಈ ವಾಕ್ಯ ಕೇಳಿದ ಎಲ್ಲ ಪ್ರಿಯರೊಂದಿಗೆ ದೇವರೇ ನೀನು ಮಾತಾಡಿದಿ, ಧೈರ್ಯಪಡಿಸಿದ್ದಿ. ಅವರ ಒಬ್ಬಂಟಿತನದಿಂದ ಅವರನ್ನು ಬಿಡಿಸಿ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿರುವ ಭರವಸೆಯನ್ನು ಹುಟ್ಟಿಸಿದ್ದಿ. ಅದಕ್ಕಾಗಿ ನಿನಗೆ ಮಹಿಮೆ. ನೀನು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವುದಾದರೆ ಇನ್ನೂ ಅನೇಕರು ಈ ವಾಕ್ಯಗಳನ್ನು ಕೇಳಿ ಧೈರ್ಯವನ್ನು ತುಂಬಿಕೊಳ್ಳುವ ಹಾಗೆ ಇದು ಅನೇಕರಿಗೆ ಕಳಿಸಿಕೊಡಿ. ದೇವರು ಅವರನ್ನು ಕೂಡ ಸ್ಪರ್ಶಿಸಲಿ, ಅವರೊಂದಿಗೂ ಕೂಡ ಮಾತನಾಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್.